ಇವತ್ತು ನಮ್ಮ ಜಿಮ್ಮಲ್ಲಿ ಮ್ಯಾಚ್ ಇತ್ತು, ಅದರಲ್ಲಿ ಫಸ್ಟ್ ವಿಕೆಟ್ ನಮ್ಮದೇ ಬಿತ್ತು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕ್ರಿಕೆಟ್ ವ್ಲಾಗ್ ಆರ್ಗನೈಸ್ ಬೈ ಕಾನ್ಕ್ವರ್ ಜಿಮ್. ಸೊ ನಾನು ಬೆಳಿಗ್ಗೆ 6:30 ಎದ್ದೆ ಅಂತ ಖುಷಿಯಾಗಿ ಬಂದು ನೋಡಿದ್ರೆ ಎಲ್ಲರೂ ಆಲ್ರೆಡಿ ನನಗಿಂತ ಮುಂಚೆ ಬಂದುಬಿಟ್ಟಿದ್ರು. ಅದಾದಮೇಲೆ ನಮ್ಮ ಸರ್ ಸೈಕ್ ಆಗಿಬಿಟ್ಟಿದ್ರು, ಯಾಕಂದರೆ ನಮ್ಮ ಹುಡುಗರೇ ಲೇಟ್ ಮಾಡಿಬಿಟ್ರು. ಅದಾದಮೇಲೆ ಟಾಸಲ್ಲಿ ಫಸ್ಟು ನಾವೇ ವಿನ್ ಆದರೆ ಟೀಮ್ 1. ಸೊ ಕೀಪಿಂಗ್ ಮಸ್ತಾಗಿ ಮಾಡಿದೆ ಅಂದ್ಕೊಳ್ಳಿ. ನಯೋಸ್ ಬ್ಯಾಟಿಂಗ್ನ ಬರ್ಸಾಕ್ಬಿಡ್ತೀನಿ ಅಂದರು, ಆದರೆ ನಮ್ಮ ಬೌಲರು ವಿಕೆಟ್ನೇ ಬರ್ಸಾಕ್ಬಿಟ್ರು. ನೆಕ್ಸ್ಟು ಟೀಮ್ 3 ಆ್ಯಂಡ್ ಟೀಮ್ 4 ಮ್ಯಾಚ್ ನಡೀತು. ಸರಿಯಾಗಿ ಆಡಿದ್ರು ಇವರಂತೂ ಚಚಾಕ್ಬಿಟ್ರು. ಆಮೇಲೆ ನಮ್ಮ ಮಹೇಶ್ ಬ್ರೋ ನೋಡಿ, ವಾವ್, ಅವ್ರ ಸ್ಕಿಲ್ಸ್ ನೋಡಿ, ಬ್ಯಾಟಿಂಗ್ ಮಾಡಿದ್ರು. ಅದಾದಮೇಲೆ ನಮ್ಮ ಶ್ರೀಕಾಂತ್ ಬ್ರೋ, ನಮ್ಮ ಟ್ಯಾಟೂ ಆರ್ಟಿಸ್ಟು, ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವರು. ಅವ್ರ ಮೇಲೇ ನಮಗೆ ಎಂಟೈರ್ ಟೀಮ್ ಡಿಪೆಂಡ್ ಆಗಿದ್ರಿ ನಾವು. ಚೆನ್ನಾಗಿ ಆಡಿದ್ರು ಎಲ್ಲರೂ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಬಂತು, ಊಟದ ಡಿಪಾರ್ಟ್ಮೆಂಟು, ಸರಿಯಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮ ಅಶ್ವಿನ್ ಬ್ರೋ ಅವ್ರ ಟೀಮ್ 5 ಆ್ಯಂಡ್ 6 ನಮ್ಮ ಗುರುಗಳ ಟೀಮ್ ಅದು. ಸೊ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ನಮ್ಮ ಸರ್ರು ಇವತ್ತು ಚಚಾಕ್ಬಿಡೋಣ ಅಂತ ಪ್ರಿಪೇರ್ ಆಗಿ ಬಂದಿದ್ದರು. ಆದರೆ ನೋಡಿದ್ರೆ ಅಲ್ಲಿ ಬೇರೆಯೇ ಸೀನ್ ಆಯಿತು. ವಾವ್, ಸೇಮ್ ನಮ್ಮ ಥರನೇ ವಿಕೆಟ್ ಆಗೋಯ್ತು ನಮ್ಮ ಸರ್ದು. ಅದಾದಮೇಲೆ ನನ್ನ ಬೌಲಿಂಗ್ ಬಂತು. ನಾನು ಬ್ಯಾಟಿಂಗ್ ಅಂತೂ ನನಗೆ ಬರಲ್ಲ ಗುರು, ಬೌಲಿಂಗ್ ಕೊಡ್ರಿ ಅಂತ ಅಂದ್ಬಿಟ್ಟು ಸೆಕೆಂಡ್ ಮ್ಯಾಚ್ ಪೇಚಾಡಿದ್ದು ಕೊಟ್ಟರು. ಸರಿಯಾಗಿ ಬೌಲಿಂಗ್ ಮಾಡಿದೆ ನಾನು. ನನ್ನ ಬೌಲಿಂಗಿಗೆ ಇಂಪ್ರೆಸ್ ಆದರೂ ಅಂದ್ಕೊತೀನಿ. ಎಷ್ಟು ಮ್ಯಾಚ್ ಗೆದ್ರಿ? 3 ಮ್ಯಾಚಲ್ಲೇ ಒಂದಾ? ನಮ್ಮ ದತ್ತ ಬರೋ ಟೀಮು 1 ಮ್ಯಾಚ್ ಗೆದ್ರು. ನಮ್ದು ಎಪಿಕ್ ಅಂದರೆ 2 ಸತ್ವಿ, 3 ಸತ್ರಿ. ಯಾರು ಗೆದ್ರು ಯಾರು ಸೋತರು ಏನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಫಾಲೋ ಮಾಡಿ, ಲೈಕ್ ಮಾಡಿ.